ಲಾಸ್ಟಿಗೆ ಹೊಡದ್ ನಂಗ. ಹಾ ಆಯ್ತು. ನಾ ಫಸ್ಟ್ ಬ್ಯಾಟಿಂಗ್. ಮೂಲೆ ಕಮಾನ್ ಬ್ರೋ, ಏನಾಗ್ತಿದೆ ಅಲ್ಲೇ? ಇನ್ನು ಔಟ್ಡೋರ್ ಗೇಮ್ ಮಾಡ್ತಾ ಇದ್ದಾರೆ. ಏನು ಇದು? ರವಿ ಹಾಯ್. ಹೆಂಗೆ ಮಾರೆ? ಆರಾಮ್ ಮಾರೆ, ನೀವ್ ಹೆಂಗೆ? ಏನು ಇನ್ನು ಇದೇ ಗೇಮ್ ಆಡ್ತಾ ಇದ್ದೀಯಾ? ನನ್ನ ತರ ಅಪ್ಗ್ರೇಡ್ ಆಗ್ಬೇಕು. ಇದು ಪಬ್ಜಿ ಆಡುವ. ಪಬ್ಜಿ ಗೊತ್ತಿಲ್ವಾ? ಗೊತ್ತಿಲ್ಲ. ಪಬ್ಜಿ ಅದೇ ಆಡುದಣ್ಣ, ನಾವು ಅದೇ ಆಡುವ. ಒಳ್ಳೇದತ್ತೇನಲ್ಲ ಅದು? ಇದಕ್ಕಿಂತ ಬೆಸ್ಟ್ ಇದೆ. ನಂಗೆ ಏನ್ ಗೇಮ್ ಅಂದ್ರೆ ಇನ್ನು ನೀವು ಅಪ್ಗ್ರೇಡ್ ಆಗಲ್ಲ. ನಮ್ ಪಬ್ಜಿ ನೋಡುವ, ಅದ್ ನಿನ್ ಗೊತ್ತಿದೆ ಅಲ್ಲ? ಹಾ, ನಾವ್ ಹೇಳಿಕೊಡ್ತೀವಿ ಬರ. ಆಯ್ತು, ಹೋಗುವ ಹೋಗೋಬಾ. ಅದೇ ತರ ಆಡು. ಹಾ, ಓಕೆ ಓಕೆ ಓಕೆ, ಬಂದ್ ಇಷ್ಟೇ ಸಿಂಪಲ್ ಮಗ. ಇದೆ ಹೇಳ್ದೆ ಅಲ್ಲ, ಮತ್ತೆ ಏನಂತ ಹೇಳಿ. ಹೌದು, ಮತ್ತೆ ಸರಿ. ಓಕೆ ಬ್ರೋ, ಸಿಗುವ. ಮತ್ತೆ ನಾನು ಗೋವಾಕ್ ಹೋಗ್ತಾ ಇದ್ದೆ, ಮರಿಬೇಡ ಆಯ್ತಲ್ವಾ? ಅಡ್ಡಿಲ್ಲ, ನೀನ್ ಬರ್ಬೇಕು. ಸರಿ ಮತ್ತೆ. ಯಾಕಂದ್ರೆ ತುಂಬಾ ಸರಿ ಹೇಳ್ದೆ ನಾನು. ಒನ್ ಟೈಮ್ ಬಂದು ನೋಡಿ ಹೋಗು, ಮತ್ತೆ ಏನು ಪ್ರಾಬ್ಲಮ್ ಆಗಲ್ಲ. ಸರಿ. ಎಂತ ಮಾರ ಈ ಅಪ್ಪ ಒಂದು ಬೆಳಗಿನ ಸಾಯಂಕಾಲದವರೆಗೂ ಪೇಪರ್ ಓದ್ತಾ ಇರ್ತಾರ. ಹಂಗಾರೆ ಇದು ಮುಗುದಂದೇಳಿ ಇಲ್ಯಾ? ಅಂಥದ್ದು ಎಂತ ಐತಿ ಸುಟ್ ಪೇಪರ್? ಹೌದಾ? ನಂಗೆ ಮರ್ಲ. ನೀವು ರಾತ್ರಿ 12 ಗಂಟೆವರೆಗೆ ಮೊಬೈಲ್ ಕಾಣ್ತೀರಿ ಅಲ್ಲ, ನಿಮ್ಗೆ ಮರ್ಲ, ನಂಗೆ ಮರ್ಲ. ಆ ಮನ್ಸಾಗ ಅನ್ಕೊಂಡು ಇವ್ರಿಗೆ ಹೆಂಗ್ ಗೊತ್ತೈತೆ? ನಾನು ನಿನ್ನ ಅಪ್ಪನ, ನಿನ್ನ ಅಡ್ಬಿ ಬುದ್ಧಿ ಎಲ್ಲ ನಂಗೆ ಗುದೀತಾ. ಅಪ್ಪಯ್ಯ, ನಾವೊಂದು ಕೇಂದ ಕೇಣ ಎಂತ ಕೇಣ. ಅಪ್ಪ, ಆ ಜೋನಿ ಮಟ್ಟ ಅವನು ಇದ್ರಲ್ಲ, ಅವರು ಫ್ರೆಂಡ್ಸ್ ಒಟ್ಟಿಗೆಲ್ಲ ಗೋವಾಕ್ ಹೋತ್ರ, ನಾನು ಹಬ್ಬದವ್ರೊಟ್ಟಿಗೆ. ಈ ನಮ್ಮನೆ ಮಳೆಗೆ ಎಲ್ಲಿ ಗೊತ್ತು ನೀನು? ಮತ್ತೆ ಎಲ್ಲಿ ಗೊತ್ತು ಬೇಡ್ರೆ? ನಾಡ್ದಾಗ ಆಯ್ತಾರು ಆಷಾಢಿ ಹಬ್ಬ ಇತ್ತ. ನೀನು ಗೋವಾಕ್ ಹೋಗ್ಬೇಡ, ಎಲ್ಲಿಗೆ ಹೋಗ್ದು ಬೇಡ. ನಾನು ಒಂದು ಫಂಕ್ಷನ್ ಇತ್ತು, ಕರ್ಕೊಂಡು ಹೋಗ್ತೀನಿ ನಿನ್ನ. ಎಂತ ಹಬ್ಬ ನಿಮ್ದು? ಆ ಸಡಿ ಹಬ್ಬ, ಈ ಹಬ್ಬ, ಆ ಹಬ್ಬ, ಎಲ್ಲ ಹಬ್ಬ ಹೇಳ್ತಾ ಕಣಿ. ನಂಗಾರೆ ಎಲ್ಲಿಗೂ ಹೋಗ್ದೆ ಬೇಡ್ದ. ಹಾಯ್ ಬಚ್ಚಣ್ಣ, ಎಂತ ನಿಮ್ಮ ಮಗಂದ? ಒಂದು ಇದ್ದದ್ದೆ ಮಾರೇ. ಅಲ್ಲ ಗಡ, ನೀನ್ ಆ ನಮ್ಮನೆ ಎಲ್ಲ ಓದ್ತಿದ್ದೆ, ನಿಂಗಿನ್ನು ಕೆಲ್ಸಗೇನ ಇಲ್ಲೇ ಗಡ? ಕೆಲ್ಸ ಕಡಿಕೊಂಡ್ರೆ ಸೈ, ಈಗ ಗೋವಾಕ್ ಒಂದು ಹೋಯ್ಬತ್ತೆ. ಓದಕ್ಕೆಲ್ಲ ಓದಿದ, ಈಗ ಮನೆ ಬದಗೆ ಚೆಪ್ಪೆ ಹಾಕೊಂಡಿದ್ದ. ಇಲ್ಕಣಿ ಬಚ್ಚಣ್ಣ, ಈಗ ನಿನ್ ಮಕ್ಕಳು ಹೇಳ್ರು ಕೂಡ್ಲೆ ಮೈ ಮೇಲೆ ಬಪ್ಪುದು, ಅದ್ ಬಿಟ್ರೆ ಬೇರೆ ಎಂತದು ಮಾಡುದು. ನೀವ್ ಹಿಂಗೆ ಚೊರಿ ಮಾಡ್ತಾ ಇಕ್ಕೊಂಡ್ರೆ ಮೈ ಮೇನಲ್ಲ, ತಲೆ ಮೇನ್ ಹತ್ತಿ ಕೂತ್ಕಂತ್ರ. ಈಗ ನಿಮ್ ಮಕ್ಕಳ ಹಿರಿಯರು ಕಿರಿಯರು ಒಂಚೂರು ಗೌರವ ಕೊಡ್ತು. ಅದೆಲ್ಲ ಬಿಡಿ ಬಚ್ಚಣ್ಣ, ಈಗ ನಾಡ್ದು ಆಷಾಢಿ ಹಬ್ಬ ಗಮ್ಮತ್ತಿತ್ತ? ಹೌದ್, ಗಮ್ಮತ್ತಿತ್ತು. ನಿಮ್ಮಿಬ್ಬರನ್ನ ತೆಗ್ದು ಕಡ್ಲಿ ದುಡುಕಿತ್ತು ಕಡಿ. ನಾನು ಗೋವಾಕ್ ಹೋತೆ. ನಿಮ್ದೆಲ್ಲ ದೇಶದಿಂದ ನಮ್ ಯೂಸಿಗೆಲ್ಲ ಬೆಲೆಯೇ ಇಲ್ಲ ಇಲ್ಲಿ. ರಾತ್ರಿ ಒಂದು ಕುಣಿಕಿ ಬಜ್ಜಿ ಹೋಗ್ ಮಾರ್ರ, ಕೈಕಲ್ ಎಂಟಲ್ಲ ನೋವೆ. ದಿನ ಇತ್ತು ಕಾಮ್ಕಿಲ್ಲ, ಯಾವ್ದು ಹೆಂಗಿದ್ದೀವಿ? ಇಲ್ಲ, ರಾತ್ರಿ ಒಂದ ಕೊಣಕಿ ಬಜ್ಜಿ ಇದ್ದಿತ್ತ, ಹೋಯ್ ಬಂದೆ ಸುಸ್ತಾಯ್ತು, ಮನೆಗೆ ಹೇಳಿದೆ. ಹಿಂಗೆ ಮತ್ತೆ ಈ ಮಾಡಿ ಗದ್ದಿ ಪಟ್ಟಿಗೆಲ್ಲ ಹೋಗಿ ಬಂದು ಈ ಜಿರಾಪಟ್ಟಿ ಮಾಡಾಗ ಇಲ್ಲೇ ತಿರ್ದೆ ಮಾರ್ರೆ. ಇವತ್ತಂತೂ ಮಳೆ ಕಮ್ಮಿ ಇತ್ತು, ನೀವು ಹೋಯ್ ಬಪ್ಪದು ಒಳ್ಳೇದು ಗೆದ್ದಿ ಬದಿ ಇಲ್ಲ, ರೊಟ್ಟೆ ಗೆದ್ದಿ ಬದಿ ವಾಪ. ಬಚ್ಚಣ್ಣ ಅಲ್ಲಿಗೆ ತಿಂದಿದ್ದೆ, ನಾನು ಆಗಲಿಂದ ಕಾಣ್ತಿದ್ದೇವೆ. ಅವ್ರಿಗೆ ಎಂತ ಏನಂದೇಳಿ ಒಂದು ನಾವು ಮಾತಾಡ್ಕೊಂಡು ಆಮೇಲೆ ಗೆದ್ದಿ ಬದಿ ವಾಪಕ್ಕ. ಚಾ ಬೇಕಿತ್ತು ಮಾರ್ರೆ, ಮಾಡ್ಕೊ ಬತ್ರೆ? ಅತ್ತೆ ಮಾಡಿಸ್ಕೊ ಬರ್ತೇನೆ ನಾನು. ಅಡ್ಡಿಲ್ಲ ಅಕ್ಕ ಕೂಕೊಂಡು ಮಾತಾಡ್ತಾ ಇದ್ದೀನಿ. ಅಡ್ಡಿಲ್ಲ ಅಡ್ಡಿಲ್ಲ. ಎಂತ ಆಯ್ತು ಮಗನಿಗೆ? ಎಂತ ಐತೆ ಬಚ್ಚಣ್ಣ ಮಗನಿಗೆ ಅಂತ ಇಲ್ಲ, ಅವಂದಂದ್ರೆ ಹುಡುಗಾಟಿಗೆ ಬುದ್ಧಿ ಕಾಣ. ಈಗ ಅಪ್ಪನ ಹತ್ರ ಹೇಳ್ತ ನಂಬ್ರ, ನಾ ಗೋವಾಕ್ ಹೋಯ್ಕ, ನಾ ಫ್ರೆಂಡ್ಸ್ ಜೊತೆ ತಿರ್ಗೋಕ್ ಹೋಯ್ಕ. ಇವ್ರು ಹೇಳುದು ಇಲ್ಲ ಮಗ, ನಾಡ್ದು ಆಷಾಢಿ ಹಬ್ಬ, ಇಲ್ಲೇ ಗಮ್ಮತ್ ಮಾಡೋಣ ನಾವು ಅಂತ ಹೇಳ್ತಾ ಇದ್ದೆ. ಹಳೆಯ ಮನೆಯಿಹುದಿಲ್ಲಿ, ಹೊಸ ಜನರು ಬರುತ್ತಿಲ್ಲ, ಖಾಲಿ ಕಾಣುತ್ತಲಿಹುದು ಹೊರ ಜಗುಲಿಯು. ದೇವನೊಬ್ಬನೆ ಚಾ ಮಾಡ್ಕೊಂಡಿರಿ ಅವರಿಗೆ? ಬನ್ನಿ. ಚಾ ತಗೋತೀನಿ ನಾನು. ನೀವು ಕೂತ್ಕೊಳ್ಳಿ. ಚಾ ತಗೋ. ಚಾ ಕೊಡಿ. ನಂಗೆ ಚಾ ಬ್ಯಾಡಿ ಇದೆ. ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ. ಚಾ ಭಾರಿ ಒಳ್ಳೆ ಆಯ್ತು ಮಾರ್ರೆ. ಒಳ್ಳೆ ಆಯ್ತು ಚಾ, ಒಳ್ಳೆ ಆಯ್ತು. ಒಳ್ಳೆ ಐತೆ. ರಮೇಶ,
ಏನು ಮಾತೆಲ್ಲ ಗಟ್ಟಿಗಟ್ಟೆ ಮಾತುಕತೆ ಅಂತ ಇದೆ ಎಂತ ರಮೇಶ ಮಾತಾಡ್ತಿದ್ದೀರಲ್ಲ? ಎಂತೆಲ್ಲ ಗುರ್ಕರೆ ಬಚ್ಚಣ್ಣನ ಮಗ ಒಂದು ಮೊದಲಿಂದು ಒಂಥರ ವೈಟ್ ಕಣಂಗ್ ಮಾಡ್ತಾವ. ಇವ್ರು ಹೇಳೋದು ನಾಡ್ದು ಆಚಡೆ ಹಬ್ಬ ಬಂತಲ್ಲ, ಆಚಡೆ ಹಬ್ಬಕ್ಕೆ ಇಲ್ಲೇ ಐಕೋಮ್ ಅವ ಹೇಳುದು ಅವ್ನ ಫ್ರೆಂಡ್ ಜೊತೆ ನಾನು ಗೋವಾ ಹೋಗ್ತಿ ಅಂತ ಹೇಳ್ತೇಕಂತ ಮಾರ. ಇವ್ರು ಹೇಳುದು ಕೇಂತ ಎಲ್ಲ ಅವ ಈಗ ಅದೇ ಬಾರಿ ತಲೆ ವಿಷಯಗಳ ಇದ್ರು ಅವರಿಗೆ ಇತ್ಲೆ. ಓಹೋ, ಆಚೆಗೆ ಈಚೆಗೆ ನಾವೆಲ್ಲ ಸೇರ್ಕೊಂಡು ಮಧ್ಯೆ ಸಿಕ್ಕಾಬಿದ್ದೈತಿ ಈಗ. ಹೌದಾ? ಈಗಳಿನ ಮಕ್ಕಳೇ ಹಾಗೆ, ಏನಂದ್ರೆ ಹಿರಿಯರ ಮಾತು ಕೇಳ್ತಿಲ್ಲ, ಹಿರಿಯರ ಆಚಾರ ವಿಚಾರ ಅವರಿಗೆ ಒಂದು ಚೂರು ಗೊತ್ತಿಲ್ಲ, ಅದ್ರ ಬಗ್ಗೆ ಒಂದು ಚೂರು ಅವ್ರು ಬೆಲೆ ಕೊಡುವುದಿಲ್ಲ. ಅವರದ್ದೇ ಆದ ಒಂದು ಮೊಬೈಲ್, ವಾಟ್ಸಪ್, ಅವರದ್ದೇ ಮೀಡಿಯಾದಲ್ಲೇ ಮುಳುಗಿವೇರಿ. ಹಿಂದಿನವ್ರು ಕಟ್ಟುಕಟ್ಲಿ, ಹಿಂದಿನವ್ರ ಹೇಗೆ ನಡ್ಕೊ ಬಂದಿರ, ನಮ್ಮ ಭಾಷೆ ಬಗ್ಗೆ ಒಂದು ಚೂರು ಅವ್ರಿಗೆ ಗೌರವ ಇಲ್ಲ, ಬೆಲೆ ಇಲ್ಲ, ಅವ್ರ ಲೋಕವೇ ಬೇರೆ. ಹೌದು ಗುರ್ಕರೆ, ನೀವು ಹೇಳು ಸರಿ. ಈಗಳಿನ ಮಕ್ಕಳನ್ನ ತಿದ್ದುದೇ ಸ್ವಲ್ಪ ಕಷ್ಟ. ಏನಂದ್ರೆ ನಮ್ಮ ಹಿರಿಯರ ಮೊದಲಿಂದ ನಡ್ಕೊ ಬಂದ ಆಚಾರ ವಿಚಾರ ಬಹಳಷ್ಟಿತ್ತು. ಅದನ್ನೆಲ್ಲ ಇವ್ರಿಗೆ ಹೇಳ್ರೆ ಇವ್ರಿಗೆ ಭಾರಿ ಸಸಾರ. ಯಾಕಂದ್ರೆ ನಮ್ಮ ಭಾಷೆ ವರ್ಷ ವರ್ಷ ಏನೇನು ಕಟ್ಟುಕಟ್ಲಿ ಸೇವೆ ನಡ್ಕೊ ಬತ್ತ ಅದನ್ನೆಲ್ಲ ನಮ್ಮ ಭಾಷೆ ಬದುಕಲ್ಲೆಲ್ಲ ಅಳವಡಿಸ್ಕೊಂಡು ನಮ್ಮ ಹಿಂದಿನರ ತಲಾಂತರದಿಂದ ನಮಗೆಲ್ಲ ಕಲಿಸಿಕೊಟ್ಟಿದ್ರು. ಅದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ಕಾಯ್ತು. ಆದ್ರೆ ಈಗ ಮಕ್ಕಳಿಗೆ ಕಲಿಯೋಕೆ ತಯಾರಿಲ್ಲ, ಅವ್ರದ್ದು ಲೋಕವೇ ಬೇರೆ. ಅವ್ರಿಗೆ ನಮ್ಮ ಕುಂದಾಪುರ ಭಾಷೆ ಅಂದ್ರೆ ಭಾರಿ ಸಸಾರ, ಮಾತಾಡೋಕೆ ನಾಚಿಗೆ ಎಲ್ಲರಿದ್ರೆ. ಅಂದ್ರೆ ನಮ್ಮ ಭಾಷೆ ಮುಂದೆ ಬೆಳೆದು ಹೆಂಗೆ? ಇದು ನಮ್ಮ ಕಾಲದಾಗೆ ಇಲ್ಲೇ ಕೈದಾಪ್ತಾ ಇಲ್ಲ, ಕೈದಾಪಕ್ಕಾಗ ಅವರಿಗೆ ನಮ್ಮ ಆಚಾರ ವಿಚಾರ ಇದನ್ನೆಲ್ಲ ಕಲ್ಸ್ಕ ನಮ್ಮ ಭಾಷೆನ ಅವರು ಕುಂದಾಪುರ ಭಾಷೆನ ಎಲ್ಲರೆದ್ರು ಯಾವುದೇ ನಾಚಿಕೆ ಇದಿಲ್ಲದೆ ಸೀದಾ ಮಾತಾಡುವಂಗ ಇದಾಯ್ಕ. ಈಗ ನಾಡ್ದು ನಮ್ಮ ಆಷಾಢಿ ಹಬ್ಬ ಇತ್ತು. ಆಷಾಢಿ ಹಬ್ಬದ ನಮ್ಮ ಆಚಾರ ವಿಚಾರ ಅವರಿಗೆ ತಿಳಿಸಿ ನಮ್ಮ ಕುಂದಾಪುರ ಭಾಷೆ ಬರೀ ಭಾಷೆ ಅಲ್ಲ, ಅದು ಒಂದು ತಲಾಂತರದಿಂದ ಎಲ್ಲರೂ ಆಡ್ಕೊಂಡು ಬಂದು ನಡ್ಕೊಂಡು ಬಂದ ಒಂದು ಸಂಪ್ರದಾಯ ಆಚಾರ ವಿಚಾರಗಳನ್ನು ಒಂದು ವಾಹಿನಿ. ಅದು ವಾಹಿನಿ ಅಂದ್ರೆ ತಲಾಂತರದಿಂದ ಒಂದು ವಾಹಕಾಯಿ ಪರಿಣಮಿಸುತ್ತೇವೆ. ಅದು ಭಾಷೆಯಲ್ಲ, ನಮ್ಮ ಬದುಕು. ಅದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕಾದ, ಆ ಮಕ್ಕಳು ಅವರು ಮುಂದಿನ ತಲೆಮಾರಿಗೆ ಹೇಳ್ಕಾದ, ಅದು ಇನ್ನೂ ನಿರಂತರ ಹೀಗೆ ವರ್ಷ ತಲೆಮಾರಿಂದ ತಲೆಮಾರಿಗೆ ಅದು ಬೆಳಿಕ, ಅದನ್ನು ಬದುಕಕ್ಕೆ ಅನ್ನೋ ಉದ್ದೇಶದಿಂದ ನಾವು ವಿಶ್ವ ಕುಂದಾಪುರ ಕನ್ನಡ ದಿನ ಆಚರಣೆ ಮಾಡ್ಕೊಂಡು ಬರ್ತಾ ಇತ್ತು. ಅದಕ್ಕೆ ನಾವೆಲ್ಲ ನಿಮ್ಮ ಮಗ ಗೋಕ್ ಹಾಕೋದು ಬೇಡ ಬಚ್ಚಣ್ಣ, ಅವನಿಗೆ ತಿಳಿ ಹೇಳ್ಬೋ ನಾವೆಲ್ಲ. ಅವನಿಗೆ ಸ್ವಲ್ಪ ಬುದ್ಧಿ ಹೇಳ್ರೆ ಅವ ಖಂಡಿತ ಬದಲಾಗ್ತಾನೆ. ಹೇಳಿ ಸಾಕ, ನೀವು ಒಂಚೂರು ಹೇಳಿ. ಇಲ್ಲ ಬಚ್ಚಣ್ಣ, ಗುರ್ಕರ್ ಹೇಳ್ರ ಮೇಲೆ ನಿಮ್ಮ ಮಗನು ಕೇಂತ ನೀವೇನು ಎದುರುಬೇಡಿ ಅಕ್ಕ. ಹಾಯ್ ನಮಸ್ಕಾರ. ಕುಂದಾಪುರ ಕನ್ನಡ ಅನ್ನೋದು ನಮ್ಮ ಹಿರಿಯರು ನಮ್ಗೆ ಕೊಟ್ಟಿರೋ ಉಡುಗೊರೆ ಮಾತು. ಅದ್ರಾಗೆ ಸಂಪ್ರದಾಯ, ಕಲೆ, ಸಂಸ್ಕೃತಿ ಎಲ್ಲದೂ ಬಂದಿತ್ತು. ನಾವೆಲ್ಲ ಒಟ್ಟು ಭಾಷೆನ ಬೆಳೆಸ್ಕಂದ್ರೆ ಏನು ಪ್ರಯೋಜನ ಇಲ್ಲ. ಭಾಷೆನ ಬಳಸ್ಕೆ ಅದ್ರಾಗ ನಮ್ಮ ದೈವಿಕ ಆರಾಧನೆ ಬತ್ತ, ನಾಗದೇವ್ರ ಪೂಜೆ, ಕಾಲ, ಕಂಬಳ ಎಲ್ಲದೂ ಬರ್ತದೆ. ಹಾಗಾಗಿ ನಾವೆಲ್ಲ ಭಾಷೆನ ಬಳಸ್ರ ಮೇಲೆ ಅದು ಅದೃಷ್ಟಕ್ಕೆ ಬೆಳೀತದೆ. ಕುಂದಾಪುರ ಕನ್ನಡನ ಹೆಚ್ಚೆಚ್ಚು ಬಳಸುವ. ಈ ಸತಿ ಕುಂದಾಪುರ ಕನ್ನಡದ ನಮ್ಮ ಶುಭಾಶಯದ ಜೊತೆಗೆ ಕುಂದಾಪುರ ಕನ್ನಡ ಹೆಚ್ಚು ಬಳಸುವ ಅಂತೇಳಿ ಹೇಳಿ ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊಂತಿದ್ದೆ.